ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ ಪಾನಿಪೂರಿಯನ್ನು ರೆಡಿಮೇಡ್ ತಂದೆ ಇದನ್ನು ಕರೆದು ಇಟ್ಕೊಂಡಿದ್ದೇನೆ. ಇವತ್ತು ನಾನು ನೋಡ್ರಿ ನಿಮಗೆ ತುಂಬ ಈಸಿ ಆದಂಥ ಒಂದು ಪಾನಿಪೂರಿ ನೀರು ಮನೆಯಲ್ಲೇ ಪಾನಿ ಮಾಡೋದು ತೋರಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಎಲ್ಲರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಈಸಿಯಾದಂಥ ಸಿಂಪಲ್ ಆದಂತಹ ಆರೋಗ್ಯಕರವಾದಂಥ ಒಂದು ಪಾನೀಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನಾವು ಪಾನಿ ಮಾಡ್ಕೋಬೇಕಾಗತ್ತೆ ರೀ. ಇಲ್ಲಿ ನೋಡ್ಬೋದು, ನಾನು 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ. ನಾನಿದು 1 ಲೀಟ್ರ್ ಲೆಕ್ಕದಲ್ಲಿ ಮಾಡ್ತಾಯಿದ್ದೀನಿ. 1 ಲೀಟ್ರ್ ನೀರು ನಿಮ್ಮಲ್ಲಿ ಯಾವ ಅಳತೆ ಇರ್ತದೆ ಅದು ಅಳತೆ. 1 ಚಂಬು 2 ಚಂಬು ಈ ಥರ ಚಮ್ನಲ್ಲೂ ತೊಗೋಬೋದು ರೀ, ಜಗ್ಗಲ್ಲಾದ್ರೂ ತೊಗೋಬೋದು. ಇದನ್ನು ನಾನು ಸ್ವಲ್ಪ ಹುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಜೀರಾ ಪಾನಿ ಮಾಡ್ತಾಯಿದ್ದೀನಿ ನಾನಿವತ್ತು. ಜೀರಾ ಪಾನಿ ಒಳ್ಳೆ ಒಂದು ಟೇಸ್ಟ್ ಆಗಿರುತ್ತೆ ರೀ. ಹಾಗಾಗಿ ಇಲ್ಲಿ ನೋಡ್ಬೋದು, 1-2 ಹಸಿಮೆಣಸಿನ್ಕಾಯಿ ಖಾರಕ್ಕೆ ಈ ಥರನೇ ನಾನು ಮುರಿದ್ಬಿಟ್ಟು ಹಾಕ್ಕೊತೀನಿ ರೀ. ಮತ್ತು ಇದಕ್ಕೆ ನೋಡಿರಿ, ಸ್ವಲ್ಪನೇ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ. ಅಂದರೆ ಮಕ್ಕಳಿದ್ದಾರೆ ನಮ್ಮ ಮನೆಯಲ್ಲಿ ನೋಡಿರಿ, ಹಾಗಾಗಿ ಸ್ವಲ್ಪ ಖಾರ ಕಡಿಮೆ ತೊಗೊಂಡಿದ್ದೀನಿ ರೀ. ಇದು 1 ಲೀಟ್ರ್ ಲೆಕ್ಕದಲ್ಲಿ ನೋಡಿರಿ, ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಅದು ಪೆಪ್ಪರ್ ಪುಡಿಯನ್ನು ತೊಗೊಂಡಿದ್ದೇನೆ. ಮತ್ತು ಇದಕ್ಕೆ ನೋಡಿರಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇದು ಚಾಟ್ ಮಸಾಲ ಇದೆ. ಈ ಚಾಟ್ ಮಸಾಲವನ್ನು ಇದಕ್ಕೆ ಹಾಕೋತಾ ಇದ್ದೀನಿ, ಅಂದರೆ ಇದು ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ನೋಡ್ಬೋದು, ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಕಾಲ ನಮಕ್ ಅಂತಂದರೆ ಬ್ಲ್ಯಾಕ್ ಸಾಲ್ಟ್ ಅಂತಾರೆ ನೋಡಿರಿ, ಅದನ್ನು ಹಾಕೋತಾ ಇದ್ದೀನಿ. ಅಂದರೆ ನಿಮ್ಮದೇ ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಳಿ. ಮತ್ತು ಇದು ಸಾದಾ ಅಂದ್ರೆ ನಾವು ಅಡುಗೆಗೆ ಯೂಸ್ ಮಾಡ್ತೀವಲ್ಲ ರೀ, ಆ ಉಪ್ಪಿದೆ. ಇದು ನಾನು ಒಂದು ಅರ್ಧ ಗಿಡಲು ಕಮ್ಮಿ ಇಷ್ಟನ್ನು ಹಾಕೋತಾ ಇದ್ದೀನಿ. ಇದಿಷ್ಟು ಹಾಕೋದಾದ್ಮೇಲೆ ನೋಡಿರಿ, ನಾನಿಲ್ಲಿ ಒಂದು ಹಿಡಿ ಅಂದರೆ ಇಷ್ಟರು ಬರ್ತದೆ ನೋಡಿರಿ, 1 ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ನೋಡಿರಿ, ಇದು ಕೊತ್ತಂಬರಿ ಸೊಪ್ಪು ರೀ. ಇದನ್ನು 1 ಹಿಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ನಾವು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ ನೋಡಿರಿ. ಇಲ್ಲಿ ಒಂದು ಅರ್ಧ ಲಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ. ಅಂದರೆ ನಾವು ಪುದೀನ ಹಾಕ್ತೀವಿ ನೋಡಿರಿ, ಕಲರ್ ಶೇಡ್ ಆಗುತ್ತೆ. ಹಾಗಾಗಿ ಈ ಒಂದು ಅರ್ಧ ಲೆಮೆನ್ನು ನೋಡಿ ಹಾಕ್ಕೊಳ್ಳಿ. ಅಂದರೆ ನಾವು ಇಲ್ಲಿ ಹುಣಸೆ ರಸ ಹಾಕ್ತಾರೆ ಕೆಲವೊಬ್ಬರು, ನಾವು ಹುಣಸೆ ರಸ ಯೂಸ್ ಮಾಡಿಲ್ಲ, ಇದೇ ಲೆಮನ್ನೇ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಖಾರ ಅಂತಂದರೆ ಮೈಲ್ಡಾಗಿಯೇ ಇರಬೇಕಂತೇಳಿ ಸ್ವಲ್ಪ ಖಾರ. ಅಂದರೆ ನಿಮಗೆ ಈಗ ಅಂಗಡಿದಲ್ಲಿ ತರೋದಕ್ಕಿನ್ನಲು ಈಗ ರಸ್ತೆ ಬದಿಯಲ್ಲೆಲ್ಲ ತಿಂತೀರಿ ನೋಡಿರಿ, ಆ ಥರ ಇದು ಟೇಸ್ಟೇ ಇರುತ್ತೆ. ಅಂದರೆ ಇವಾಗ ಮನೆಯಲ್ಲೇ ನೋಡಿರಿ, ಒಂದು ಆರೋಗ್ಯಕರವಾದಂಥದ್ದು ನಮ್ಮ ಮನೆಯಲ್ಲೇ ನಾವು ಕ್ಲೀನಾಗಿ ಸ್ವಚ್ಛಾಗಿ ಮಾಡ್ಕೊತೀವಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ಒಂದು ಪಾನೀಯ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೈಸಾಗಿ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇವಾಗ ನಮ್ಮದು ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ ರೀ. ಇವಾಗೆ ಒಂದು 1/4 ಲೋಟದಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಅಂದರೆ ಇದು ನೈಸಾಗಿ ನಮಗೆ ಚೆನ್ನಾಗಿ ಒಂದು ಒಳ್ಳೆಯದು ಗ್ರೀನ್ ಕಲರ್ ಬರುತ್ತೆ. ಹಾಗಾಗಿ ಇದನ್ನು ಈ ಥರನೇ ಮುಚ್ಚಿ ಮತ್ತೆ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡ್ಬೋದು ರೀ, ನಮ್ಮದು ನೈಸಾಗಿ ಆಗಿದೆ. ನಾವೀಗ ಈ ಒಂದು ನೀರಿನಲ್ಲಿ ನಮ್ಮದು ಪಾನೀಯ ಏನು ಮಾಡಿದ್ದೇವೆ ನೋಡಿರಿ, ಅದನ್ನು ಸೇರಿಸ್ಕೋಬೇಕಾಗತ್ತೆ. ಈಗ ನಮ್ಮದು ಇವಾಗ ಪಾನಿ ರೆಡಿಯಾಗಿದೆ ರೀ. ನೋಡ್ಬೋದು, ನಮ್ಮದು ಗ್ರೀನ್ ಕಲರ್ ಆಗಿಯೇ ಬಂದಿದೆ. ಇವಾಗ ನಮ್ಮದು ಸ್ವಲ್ಪನೇ ಸಾಲ್ಟ್ ಕಡಿಮೆ ಇದೆ ರೀ. ಹಾಗಾಗಿ ನಾನು ಇನ್ನೊಂದು 1/4 ಸ್ಪೂನಷ್ಟು ಸಾಲ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿ ನಾನು ಮೀಡಿಯಮ್ ಸೈಜಿಂದು 2 ಆಲೂಗಡ್ಡೆ ತೊಗೊಂಡಿದ್ದೀನಿ ರೀ. ಇದನ್ನು ಚೆನ್ನಾಗಿ ಈ ಥರನೇ ಸ್ಮ್ಯಾಚ್ ಮಾಡ್ಕೊಂಡು ಅದರಲ್ಲಿ ಸ್ಟಫಿಂಗ್ ಮಾಡೋಕ್ಕಂಥೇಳಿ ಇಟ್ಕೊಳ್ಳೋಣ್ರಿ. ಇವಾಗ ನಮ್ಮದು ಇದು ಫುಲ್ ನೈಸಾಗಿ ನಾವು ಈ ಥರನೇ ಪೇಸ್ಟ್ ಥರ ಮಾಡ್ಕೊಂಡಿದ್ದೀವಿ ರೀ. ಈಗ ಇದಕ್ಕೆ ಕೆಲವೊಂದು ಮಸಾಲವನ್ನು ಕಲಿಸ್ಬೇಕಾಗುತ್ತೆ. ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ ಇಟ್ಕೊಂಡಿದ್ದೇವೆ ರೀ. ಇದಕ್ಕೂ ಚಾಟ್ ಮಸಾಲ ಹಾಕಬೇಕಾಗುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಬ್ಲ್ಯಾಕ್ ಸಾಲ್ಟ್ ಅಂತಾರೆ, ಅಂದರೆ ಕಾಲ ನಮಕ್ ಅಂತಾರೆ. ಇದನ್ನು ಸಹ ಒಂದು 1/4 ಚಮಚದಷ್ಟು. ಮತ್ತು ಇಲ್ಲಿ ನಾರ್ಮಲಾಗಿ ನಾವು ಉಪ್ಪು ಬಳಸ್ತೀವಿ ನೋಡಿರಿ, ಅದನ್ನು ಸಹ ಹಾಕ್ತಾ ಇದ್ದೇನೆ. ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಒಂದು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನು.
ಅರ್ಧ ಟೀ ಸ್ಪೂನು ಧನಿಯಾ ಪುಡಿ ತೊಗೊತಿದ್ದೀನಿ. ಇದನ್ನು ಸಹ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ರೀ. ಮತ್ತು ಇಲ್ಲಿ ನಾನು ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಈ ಈರುಳ್ಳಿಯನ್ನು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಇವಾಗ ನೋಡ್ಬೋದು ರೀ, ಇದನ್ನು ಚೆನ್ನಾಗಿ ನಾವು ರಸ್ತೆ ಸೈಡಲ್ಲೆಲ್ಲ ನೋಡ್ತೀವಿ ನೋಡ್ರಿ, ಇದೇ ಥರನೇ ನಮಗೆ ಮಾಡಿಕೊಡ್ತಾರೆ ಮತ್ತು ತುಂಬ ಟೇಸ್ಟಾಗಿರುತ್ತೆ. ಅಂದ್ರೆ ನಾವು ಮನೆಯಲ್ಲೇ ಮಾಡಿದ್ದು ಕ್ಲೀನ್ ಇರ್ತದೆ ನೋಡ್ರಿ. ಹಾಗಾಗಿ ಇದನ್ನು ಈ ಒಂದು ಪಾನಿಪುರಿ ಜೊತೆಗೆ ನಾನು ಪೂರಿ ಜೊತೆಗೆ ಇದೊಂದು ಸ್ಟಫಿಂಗ್ ರೆಡಿ ಮಾಡಿದ್ದೀನಿ. ಇವಾಗ ನೋಡ್ಬೋದು ರೀ, ನಮ್ಮದು ಸರಿಯಾಗಿ ನಾವು ಹೊರಗಡೆ ಯಾವ ಥರ ತಿಂತೀವಿ ನೋಡ್ರಿ ಅದೇ ಥರನೇ ಇದು ಸ್ಟಫಿಂಗ್ ರೆಡಿ ಆಗಿದೆ. ಮೊದಲೇ ಇದು ಪೂರಿಯನ್ನು ಕರಿದಿಟ್ಕೊಂಡಿದ್ದು ನೋಡ್ರಿ, ತುಂಬ ಚೆನ್ನಾಗಿ ಸಿಗುತ್ತೆ ರೆಡಿಮೆಂಟಾಗಿ. ಇದು ನೋಡ್ಬೋದು ನಮ್ಮದು ಸ್ಟಫಿಂಗನ್ನು. ಈ ಥರ ನೀವು ಬೇಕಿದ್ರೆ ಬಟಾಣಿಯನ್ನು ಹಾಕೋಬೋದು. ನಾನು ತುಂಬ ಈಸಿ ಮತ್ತು ಸಿಂಪಲ್ಲು ಮೆಥಡ್ದಾಗ ಅಂಥೇಳಿ ನಾನು ಇಷ್ಟನ್ನು ತೋರಿಸ್ತಾ ಇದ್ದೀನಿ ರೀ. ಅಂದರೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಇದರಲ್ಲಿ ಹಾಕಿರುವಂಥ ಸಾಮಗ್ರಿಗಳು ಕಡಿಮೆ ಇದ್ರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿರಿ. ಸೇಮ್ ನಾವು ಹೊರಗಡೆ ಯಾವ ತಿಂತೀವಿ ನೋಡಿರಿ ಅದೇ ಒಂದು ಟೇಸ್ಟನ್ನು ಮನೆಯಲ್ಲೇ ಎಲ್ಲರ ಮನೆಯಲ್ಲಿ ಫ್ಯಾಮ್ಲಿ ಇದ್ದಾರೆ ನೋಡಿರಿ, ಸಾಯಂಕಾಲ ಜೊತೆಗೆ ಟೀ ಸ್ನ್ಯಾಕ್ಸು ತುಂಬ ರುಚಿಯಾಗಿರುತ್ತೆ. ಇವಾಗ ನಮ್ಮದೆಲ್ಲವನ್ನು ಸ್ಟಫಿಂಗ್ ಮಾಡಿ ಇಟ್ಕೊಂಡು ಆಗಿದೆ ರೀ. ಇವಾಗ ನಾವು ಪಾನಿಯನ್ನು ಹಾಕ್ತಾಯಿದ್ದೀವಿ ನೋಡ್ಬೋದು ರೀ. ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ. ನೀವು ಮನೆಯಲ್ಲಿ ಮಾಡಿದ್ರೆ ಮತ್ತೆ ಪದೇ 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 ಮಾಡ್ತಾ ಇರ್ತೀರಿ, ಒಳ್ಳೆ ಟೇಸ್ಟ್ ಆದದ್ದು. ನೋಡ್ಬೋದು ರೀ, ನಮ್ಮದು ಎಲ್ಲ ರೆಡಿ ಆಗಿದೆ. ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.